ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಿಗಡಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಚಿಗಡಿಕಾಯಿನ ಸಣ್ಣದಾಗಿ ಪೀಸ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ಅಂತ ನೋಡಿ. ಈ ಥರ ಪೀಸ್ ಮಾಡಿ ಎಲ್ಲ ಓಪನ್ ಮಾಡಿ, ಹೊಟ್ಟೆ ಓಪನ್ ಮಾಡಿ ಅದೆಲ್ಲ ಕ್ಲೀನಾಗಿ ತಗೋಯಿಲ್ಲ, ಒಳಗಡೆ ಹುಳ ಇರುತ್ತೆ. ಒಂದು 3-4 ನೀರಲ್ಲಿ ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಪೀಸ್ ಮಾಡಿ ಕೈಯಿಂದ ಮಾಡಿದ್ದೀನಿ. ಇದನ್ನು ಈ ಸ್ಟೌವಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸೋಕೆ ಹಚ್ಚಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋಣ. ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿನ, ನೀವು ಎಷ್ಟು ಚಿಗಡಿಕಾಯಿ ತೊಗೊಂಡಿರ್ತೀರ ಆ ಒಂದು ಅಂದಾಜ ಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ. 1-2 ಎಲೆ ಕರಿಬೇವು, ಹಸಿ ಕರಿಬೇವು. ಇದನ್ನು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 1 ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಏನು ಸಾಸಿವೆ ಜೀರಿಗೆ ಏನು ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ಈಸಿಯಾಗಿ ಮಾಡುವಂಥ ಡೈಲಿ ಮಾಡೋ ಪಲ್ಯಗಳಿವೆಲ್ಲ. ಈಸಿಯಾಗಿ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ಇದನ್ನು. ಆಮೇಲೆ ಹೊಸದಾಗಿ ಅಡುಗೆ ಕಲಿಯೋ ಹೆಣ್ಮಕ್ಳು, ಹೊಸದಾಗಿ ಮದುವೆ ಆಗಿರೋರಿಗೆಲ್ಲ ತುಂಬ ಈಸಿ ಆಗುತ್ತೆ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ತೊಳೆದಿಟ್ಕೊಂಡಿರೋವಂಥದ್ದು ಚಿಗಡಿಕಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ 200 ಗ್ರಾಮ್ನಷ್ಟು. 2 ಕಡೆದು ಸಿಪ್ಪೆ ಎಲ್ಲ, ಎಡೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಹೊಟ್ಟೆ ಓಪನ್ ಮಾಡಿ ಹುಳ ಎಲ್ಲ ಚೆಕ್ ಮಾಡಿ ಕೈಯಿಂದ ಇದು ಮಾಡ್ಕೋಬೇಕು. ಪೀಸ್ ಚಿಕ್ಕದಾಗಿ ಮಾಡಿ ಸ್ವಚ್ಛ ತೊಳ್ಕೊಂಡು ಈ ಥರ ಒಗ್ಗರಣೆ ಹಾಕೊಂಡ್ಬಿಟ್ರೆ ಆಯಿತು. ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ತಕ್ಕಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಇದು ತೊಗೊಂಡಿರ್ತೀರ ಚಿಗಡಿಕಾಯಿನ ಅದರ ಪ್ರಮಾಣದ ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಥರ ಇವಾಗ ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ಮಾಡ್ಕೊಂಡ್ಬರೋಣ. ಎಣ್ಣೆನ ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕಬೇಕು. ಯಾವುದೇ ಅಡುಗೆ ಪಲ್ಯಗಳು ಮಾಡಿದ್ರು ಕೂಡ ಆವಾಗ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ. ಅದು ಇಲ್ಲ ಹಸಿ ವಾಸನೆ ಹಾಗೆ ಕುತ್ಕೊಂಡ್ಬಿಡುತ್ತೆ. ನೋಡಿ, ಚೆನ್ನಾಗಿ ಎಣ್ಣೆ ಜಾಸ್ತಿ ಬೇಕಾಗಲ್ಲ, ಅದಕ್ಕೆ ಸ್ವಲ್ಪ ಸಾಕು. ನೋಡಿ, ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಇದಕ್ಕೆ 1 ಗ್ಲಾಸ್ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಒಂದು 10 ನಿಮಿಷ ಸಣ್ಣ ಉರಿನಲ್ಲಿ. ಬೇಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಉರಿ ಸಣ್ಣ ಇಟ್ಬಿಟ್ಟು ಬೇಯಿಸ್ಬೇಕು. ಮುಚ್ಚಿ ಬೇಯಿಸಿ ಹಚ್ಚೋಣ. ಇದು ಪಲ್ಯ ನೋಡಿ ಬಂದಿದೆ. ಇವಾಗ ಸ್ವಲ್ಪ ಕಡಲೆ ಬೀಜದ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಮಿಕ್ಸಿಗೆ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು. ಸ್ವಲ್ಪ ದಪ್ಪ ಇರಬೇಕು ಪೌಡ್ರ್ ಇದು. ಅಂದರೆ ಪಲ್ಯಗಳಿಗೆ ಚೆನ್ನಾಗಿರುತ್ತೆ, ಬೇಕಂದ ಹಾಕ್ಕೋಬೋದು. ತಕ್ಷಣ ಮಾಡಿಕೊಂಡು ಹಾಕೊಳ್ಳೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಮಾಡಿ ಇಟ್ಕೊಂಡಿರ್ತೀನಿ. ಅದು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ. ಅದು ಗಮ್ ಅಂತ ಇದೆ ಪಲ್ಯ. ನಾನು ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ರಸ ಬೇಕು ಬೇಡ ಅಂದರೆ ನೀವು ಹಾಗೆ ಇದೇ ಥರ ಸ್ವಲ್ಪ ಉದುರುದ್ರಾಗಿರಲಿ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಕಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ಹೆಚ್ಚಿಗೆ ನೋಡಿದ್ರೆ ಒಂದು ತೊಗೊಂಡು ಈ ಥರ ಒಡಿಬೇಕಿದು. ಅಂದರೆ ಆಗ ಬೆಂದಿದೆ ಅಂತ ಅದು ಆವಾಗ ಟೇಸ್ಟ್ ಬರುತ್ತೆ. ಇಲ್ಲ ಹಸಿ ಇದ್ದರೆ ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ. ಖಾರ ಉಪ್ಪ ಸರಿಯಾಗಿದೆ ಇಲ್ಲ ಅಂತ ನೋಡೋಕ್ಕೆ ಒಂದು ಸ್ವಲ್ಪ ರಸನ ಕೈ ಹಾಕ್ಕೊಂಡು ನೋಡ್ಕೊಳ್ಳಿ. ಇದನ್ನು ಇದು ತುಂಬ ಚೆನ್ನಾಗಿರುತ್ತೆ. ಈ ಚಿಗಡಿಕಾಯಿ ಪಲ್ಯ ಚಪಾತಿ, ಅನ್ನ, ರೊಟ್ಟಿ ಜೊತೆಗೆ ಈ ಥರ ಹಾಕ್ಕೊಂಡು ನೋಡಿದ್ರೆ ನಾಲಿಗೆ ಹಚ್ಕೊಂಡು ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಮಸ್ತಾಗಿದೆ ಪಲ್ಯ, ತುಂಬ ಚೆನ್ನಾಗಿದೆ. ಚಪಾತಿ, ರೊಟ್ಟಿ, ಅನ್ನದ ಜೊತೆ ಸೈಡ್ ಹಾಕ್ಕೊಂಡು ಸಾಂಬಾರು ಪಕ್ಕಕ್ಕೆ ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಪಲ್ಯ ಇದು ಆಗಿದೆ. ಬಿಸಿ ಬಿಸಿಯಾದ ಚಿಗಡಿಕಾಯಿ ಪಲ್ಯ ರೆಡಿಯಾಗಿದೆ. ಮತ್ತೊಂದು 5 ನಿಮಿಷ ಬೇಯಿಸ್ಕೊಂಡು ಬಂದೆ ನಾನು. ತುಂಬ ಚೆನ್ನಾಗಿ ಗಮ್ ಅಂತ ಇದೆ ಚಿಗಡಿಕಾಯಿ ಫ್ರೆಶ್ ಪಲ್ಯ. ಎಲ್ಲ ಟೈಪ್ ತರಕಾರಿಗಳನ್ನು ತಿಂತಾಯಿರ್ಬೇಕು. ಎಲ್ಲ ಟೈಪ್ ತಿಂದಾಗೇ ಆರೋಗ್ಯಕ್ಕದು ಎಲ್ಲ ಬೇಕಾಗಿರೋ ಅಂಶ ಎಲ್ಲ ದೇಹಕ್ಕೆ ಸಿಗುತ್ತೆ.
ನೋಡ್ಕೊಂಡು ಮಾಡ್ಕೊಳ್ಳಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.